ಕೊಟ್ಟಿರುವಂತಹ ಪ್ರಸಾದವನ್ನ ತೆಗೆದುಕೊಂಡು ಆ ಭಕ್ತನ ಕೈ ಒಳಗೆ ಕೊಟ್ರಂತ. ಬಹಳ ಜನ ಮುಟ್ಟಿಸ್ಕೊಳ್ಳಕ್ ಹಿಂದೆ ಮುಂದೆ ನೋಡ್ತಿದ್ರು ಅವ್ನು. ಯಾಕಂದ್ರ ಮೈ ತುಂಬ ರೋಗ ತುಂಬಿಕೊಂಡು ಬಿಟ್ಟಾನ. ಒಂದ್ ವೇಳೆ ಅವ್ನು ಮುಟ್ಟಿದ ಅಂದ್ರೆ ನಾವು ಮುಟ್ಟಿದ್ವಿ ಅಂದ್ರೆ ನಮಗ್ ಹತ್ಕೊಂಡ ಆಗ್ತಿತ್ತ ಅಂತ ತಿಳ್ಕೊಂಡು ಎಲ್ಲರೂ ದೂರ ಸರಿತಿದ್ರು. ಯಾವಾಗ ನೋಡ್ರಿ ಆ ಕುಷ್ಠ ರೋಗದಿಂದ ಬಳಲುತ್ತಿರುವಂತ ವ್ಯಕ್ತಿ ಹಿಂಗ ಮುಟ್ಟಿ ಪ್ರಸಾದವನ್ನ ಕೊಟ್ಟು ಅವನ ತಲೆ ಮೇಲೆ ಹಿಂಗ ಆಶೀರ್ವಾದ ಮಾಡ್ತಾರಂತ ಸಿದ್ಧಲಿಂಗ ಮಹಾಸ್ವಾಮಿಗಳು. ಯಾವಾಗ ಹಿಂಗ ಆಶೀರ್ವಾದ ಮಾಡಿದ್ರು, ಒಂದು ದಿನ ಕಳೆದು ಹೋದು, 2 ದಿನ ಕಳೆದು ಹೋದು, ಊರೊಳಗ ಮಾತಾಡಕತ್ರ. ಎಂತ ದೊಡ್ಡ ದೊಡ್ಡ ಡಾಕ್ಟರಿಗೆ ತೋರ್ಸಾನ, ಎಂತ ದೊಡ್ಡ ದೊಡ್ಡ ವಿಜ್ಞಾನಿಗಳಿಗೆ ತೋರ್ಸಾನ, ಆದ್ರೂ ಕೂಡ ಆರಾಮಾಗಿಲ್ಲ. ಒಬ್ಬ ತಪಸ್ವಿ ಬಂದು ಪ್ರಸಾದ ಕೊಟ್ರ ಆರಾಮಾಗತ್ತೇನ? ಆದ್ರೆ ನೋಡ್ರಿ ಸಿದ್ಧಲಿಂಗ ಮಹಾಸ್ವಾಮಿಗಳು ಅವರತ್ತ ಎಂತ ದೊಡ್ಡ ಶಕ್ತಿ ಇತ್ತು ಅಂದ್ರ, ಯಾವಾಗ ಪ್ರಸಾದವನ್ನ ಕೊಟ್ಟು ಕಳಿಸಿದ್ರು 1 ವಾರ ಆಯ್ತು, ಆತನ ರೋಗ ಎಲ್ಲ ಹಿಂಗ ಸ್ವಲ್ಪ ಆರಾಮಾಗುವಂತ ಬಂತಂತ. ಯಾವಾಗ ಸಿದ್ಧಲಿಂಗ ಮಹಾಸ್ವಾಮಿಗಳು ಕೊಟ್ಟಂತ ಪ್ರಸಾದ 15 ದಿನ ಹಚ್ಚಿಕೊಳ್ತಾನ, ಅವ ಏನು ಕುಷ್ಠ ರೋಗದಿಂದ ಅತಿಯಾಗಿ ಬಳಲಾಕತ್ತಿದ್ದ, ಆ ಕುಷ್ಠ ರೋಗವೆಲ್ಲ ಕೇವಲ 15 ದಿನದೊಳಗ ಮಟ್ಟ ಮಾಯಾಗಿ ಹೋಗಿತ್ತಂತ. ನೋಡ್ರಿ, ಮಟ್ಟ ಮಾಯಾಗಿ ಹೋಗಿಬಿಟ್ಟಿತ್ತಂತ. ಎಂತ ದೊಡ್ಡ ಶಕ್ತಿ ಇರಬೇಕ್ರಿ. ಸಿದ್ಧಲಿಂಗ ಮಹಾಸ್ವಾಮಿಗಳು ಬಹಳ ದೊಡ್ಡ ಯೋಗಿಗಳು. ಯಾವಾಗ ನೋಡ್ರಿ ಇಲ್ಲೇ ಸವದತ್ತಿ ಹತ್ರ ಒಬ್ಬ ತಪಸ್ವಿಗಳು ಬರ್ತಾರೆ. ಅವರು ಜೈನ ಮುನಿಗಳು, ಚಿದಂಬರ ಮಹರ್ಷಿಗಳಂತ. ಚಿದಂಬರು ಅಂತ ಕರಿತಿದ್ರು ಅವ್ರು. ಬಹಳ ದೊಡ್ಡ ತಪಸ್ವಿಗಳು. ಅವ್ರ ಒಂದಿಷ್ಟು ಹೆಸರು ಈ ಕಡೆ ಭಾಗದೊಳಗ ಐತು. ಆ ಸವದತ್ತಿ ಆ ಕಡೆ ಬೆಳಗಾವಿ ಭಾಗದೊಳಗೆ ಹೋದ್ರಿ ಅಂದ್ರ ಬಹಳ ದೊಡ್ಡ ಹೆಸರು, ಬಹಳ ದೊಡ್ಡ ತಪಸ್ವಿಗಳು ಅಂತ ಕರೀತಾರೆ, ಚಿದಂಬರ ಅವಧೂತರು ಅಂತ. ನೋಡ್ರಿ, ಯಾವಾಗ ಚಿದಂಬರ ಅವಧೂತರು ಬಹಳ ದೊಡ್ಡ ಯೋಗಿಗಳು, ಅವ್ರದೊಂದು ವಾಕ್ಯ ಬಹಳ ರೂಢಿ ಒಳಗಿತ್ತು. ಏನ್ ವಾಕ್ಯ ಅಂದ್ರ, ಕೊಟ್ರ ವರ ಇಟ್ರ ಶಾಪ ಅನ್ನುವಂತ ಒಂದು ವಾಕ್ಯ ಯಾವಾಗ್ಲೂ ಕೂಡ ಚಲ್ತಿ ಒಳಗಿತ್ತಂತ. ಮಹಾತ್ಮ ಏನ್ ನುಡಿತಾನ ಅದು ಸತ್ಯ ಆಕ್ಕಿತ್ತಂತ. ಯಾವಾಗ ಚಿದಂಬರ ಅವಧೂತರು ತಮ್ಮ ಮಠದೊಳಗೆ ಹೆಂಗ್ ಕುಳಿತುಕೊಂಡಿದ್ರಂತ. ಕುಳಿತುಕೊಂಡಾಗ ಒಬ್ಬ ತಾಯಿ ಚಿದಂಬರ ಅವಧೂತರನ್ನ ಭೇಟಿ ಆಗ್ಬೇಕಂತ ಬಂದಾಳ. ನೋಡ್ರಿ, ಯಾವಾಗ ಚಿದಂಬರ ಅವಧೂತರ ಮುಂದೆ ಬಂದ ಆ ತಾಯಿ ಕುಳಿತುಕೊಳ್ತಾಳಂತ. ಯಪ್ಪ, ಮದುವೆಯಾಗಿ 10 ವರ್ಷಗಳು ಕಳೆದು ಹೋದು ಯಪ್ಪ, ನಮಗೊಬ್ಬ ಮಕ್ಕಳ ಆಗಿಲ್ಲ. ದಯವಿಟ್ಟು ಮಕ್ಕಳ ಭಾಗ್ಯವನ್ನು ಕೊಡಪ್ಪ, ಮಕ್ಕಳನ್ನ ಕೊಡು. ಮಕ್ಕಳಿಲ್ಲ ಅನ್ನುವಂತ ಮಾತನ್ನ ಜನರ ಬಾಯಿಂದ ಕೇಳೋಕ್ ಆಗೋಲ್ದ, ಮಕ್ಕಳ ಭಾಗ್ಯವನ್ನು ಕೊಡು ಅಂತ ಆ ತಾಯಿ ಕೇಳಿಕೊಂಡಾಗ ಚಿದಂಬರ ಅವಧೂತರು ಒಂದ ಮಾತು ಹೇಳಿದ್ರಂತ. ಏನ್ ಹೇಳ್ಬೇಕ್ರಿ? ಯವ್ವ, ಈ ಜನ್ಮ ಅಲ್ಲ, 7 ಜನ್ಮದೊಳಗು ನಿನಗ ಮಕ್ಕಳಾಗಂಗಿಲ್ಲ, ಹೋಗ್ ನಡಿ ಅಂದ್ರು. ಈ ಜನ್ಮದೊಳಗಲ್ಲ, 7 ಜನ್ಮದೊಳಗ ನಿನಗ ಮಕ್ಕಳಾಗಂಗಿಲ್ಲ, ಹೋಗ್ ನಡಿ. ನಮಗೆಲ್ಲ ಆಶ್ಚರ್ಯ ಆಗಬಹುದು. ಚಿದಂಬರ ಅವಧೂತರನ್ನ, ಮಹಾತ್ಮರನ್ನ ನಂಬಿಕೊಂಡು ಬಂದಂತ ತಾಯಿ ಮಕ್ಕಳ ಆಗಂಗಿಲ್ಲ ಹೋಗು ಅಂದಾಗ ಆ ತಾಯಿಗೆ ಹೆಂಗಾಗಿರ್ಬಾರ್ದ್ರಿ? ಜೋರು ಅಳ್ಳಾಕತ್ಲಂತ. ಚಿದಂಬರ ಅವಧೂತರು ನನಗ ವರವನ್ನು ಕೊಟ್ರ ನಾನು ಮುಕ್ತಿ ಹಕ್ಕಿನಿ, ನನಗ ಮಕ್ಕಳತ್ತವ ಅಂತ ನಂಬ್ಕೊಂಡು ಬಂದಿರುವಂತ ತಾಯಿ ಯಾವಾಗ ನಿನಗ ಮಕ್ಕಳ ಇಲ್ಲ 7 ಜನ್ಮದೊಳಗಂತ ಹೇಳಿದ್ರು ಬಿಕ್ಕಿ ಅಳ್ಕೊಂತ ಹೊರಗೆ ಹೊಂಟಿದ್ಲಂತ. ಯಾವಾಗ ಅಳ್ಕೊಂತ ಹೊರಗೆ ಹೋಗುವಂತ ಸಂದರ್ಭದೊಳಗ ಸುಮಾರು 18 ವರ್ಷದಿಂದ ಆ ಮಠದ ಸೇವೆ ಮಾಡುವಂತ ಕಸ ಹುಡುಗುವಂತ ಒಬ್ಬ ವ್ಯಕ್ತಿ, ಯಾವಾಗ ಆ ವ್ಯಕ್ತಿ ತಾಯಿಯನ್ನ ನೋಡ್ತಾನ, ಅವನಿಗೊಂದು ಆಶ್ಚರ್ಯ ಆಕತ್ತೆ. ಚಿದಂಬರ ಅವಧೂತರ ಕಡೆ ಎಲ್ಲಾರು ಬಂದವರು ನಕ್ಕೊಂತನ ಹೊಳೆ ಹೋಗ್ತಾರ. ಗುರು ಆಶೀರ್ವಾದ ಮಾಡಿದ ಅಂದ್ರ ಅವ್ರಿಗೆ ಚಲೋ ಆಗಿದ್ದ ನಾನು ಕೇಳಿನಿ. ಆದ್ರೆ ಈ ತಾಯಿ ಬರುವಾಗ ಬಹಳ ಚಲೋ ನಕ್ಕೊಂತ ಬರಾಕತ್ತಿದ್ಲು, ಆದ್ರ ಹೋಗುವಾಗ ಅಳ್ಕೊಂತ ಹೊಂಟಾಳಲ್ಲ, ಯಾಕೆ ಕೇಳ್ಬೇಕಂತ ತಿಳ್ಕೊಂಡು ತನ್ನ ಕಸ್ಬರಿಗೆ ಕೆಳಗೆ ಹೋಗೋದು ಬಂದು ಕೇಳ್ತಾನಂತ. ಯವ್ವ, ಒಳಗ ಚಿದಂಬರ ಅವಧೂತರನ್ನ, ನನ್ನ ಗುರುವರ್ಯರನ್ನ ನೀನು ಭೇಟಿಯಾಗಕ್ ಹೋಗುವಾಗ ನಕೋಂತ ಒಳಗ್ ಹೊಂಟಿದ್ದೇವ, ಹೊಳೆ ಬರುವಾಗ ಅಳ್ಕೊಂತ ಬರಾಕತ್ತಿಯಲ್ಲ ಯಾಕಂತ ಕೇಳಿದ. ಅವಾಗ ತಾಯಿ ಹೇಳಿದ್ಲು, ನೀನೇನ್ ಕೇಳ್ತೀವಿ, ಹೋಗ್ ನಡಿ ಅಂದ. ಯಾಕಂದ್ರೆ ಸಿಟ್ಟೊಳಗಿದ್ಲು. ಅಂತ ಗುರುನ ನನಗ ಆಗಂಗಿಲ್ಲ ಅಂದನಂದ್ರ ಈ ನೆಲವನ್ನ ಮುಟ್ಟಬಾರ್ದು, ಈ ಗುರುವಿನ ಕಡೆ ನಾನು ಬರಬಾರ್ದಂತ ಒಂದಿಟ್ಟು ದಿಟ್ಟ ನಿರ್ಧಾರವನ್ನ ತೊಟ್ಟು ಹೊರ ಹೊಂಟಂತ ತಾಯಿ ಸಿಟ್ಟಿನೊಳಗ ಯಾವಾಗ ಈ ಸೇವಕ ಹಿಂಗ ಕೇಳಿದ, ಏನು ಉತ್ತರ ಕೊಡೋದಿಲ್ಲಕಿ. ನಿನಗ್ಯಾಕ ಬೇಕು? ನಿನ್ನ ಗುರುನು ಹಂಗದಾನ, ನೀನು ಹಂಗದಿ, ನಿಮ್ ಮಠದಾಗಿದ್ದವ್ರು ಎಲ್ಲಾರು ಹಂಗಾದಾರ, ನೀವೆಲ್ಲರೂ ವೇಸ್ಟ್ ಅನ್ಕೊಂಡ್ ಹಾಕ್ಲಕ್ಕಿ. ಅವಾಗ ಆ ಸೇವಕ ಮತ್ತ ಮುಂದ್ ಬಂದ್ ಕೈ ಒಟ್ಟಿ ಹಿಂಗ ನಮಸ್ಕಾರ ಮಾಡಿ ಕೇಳಿದ ಅಂತ. ಯವ್ವ, ಏನಾಗೈತೆ ಹೇಳವ, ಏನಾಗೈತೆ? ಓಹೋ, ನಿನ್ನ ಗುರು ಕೊಡ್ಲಾರ್ದ ನೀ ಕೊಡ್ತೀಯೇನ? ಯವ್ವ, ನಿನ್ನ ಪರಿಹಾರ ನಿನ್ನ ಏನ ಕೇಳಿರ ಕೇಳ.
ಏನಿಲ್ಲ, ನನಗ ಮಕ್ಕಳು ಆಗದೆ 10 ವರ್ಷ ಆಯ್ತು, ಮಕ್ಕಳ ಆಗಿಲ್ಲ. ಮಕ್ಕಳ ಭಾಗ್ಯವನ್ನ ಕೇಳಾಕ ಬಂದಿದ್ದೆ. ಯಾಕೆ ಕೇಳಾಕ ಬಂದಿದ್ದೆ ಅಂದ್ರ, ಚಿದಂಬರ ಅವಧೂತರು ಬಹಳ ದೊಡ್ಡ ತಪಸ್ವಿ ಯೋಗಿ ಅಂತ ನಾನು ಕೇಳಿದ್ದೆ, ದೊಡ್ಡ ಮಹಾಯೋಗಿ ಅಂತ ಕೇಳಿದ್ದೆ. ಈ ಎಲ್ಲ ಹಳ್ಳಿ ಒಳಗ ಆತನ ಹೆಸರು ಬಹಳ ಚಾಲ್ತಿ ಒಳಗೈತ. ಕೊಟ್ರ ವರ ಇಟ್ರ ಶಾಪ ಅನ್ನುವಂತ ಒಂದು ವಾಕ್ಯ ಐತ. ನನಗ ಆತ ವರವನ್ನ ಕೊಡ್ತಾನಂತ ಇಲ್ಲಿ ಬಂದಿದ್ದೆ. ಆದ್ರ ನಿನಗೆ 7 ಜನ್ಮದೊಳಗ ಮಕ್ಕಳಾಗಂಗಿಲ್ಲ ನಡಿ ಅಂದಾನ ಅಂತ ತಾಯಿ ಹೇಳಿದ್ಲಂತ. ಯಾವಾಗ ತಾಯಿ ಹಿಂಗ ಹೇಳಿದ್ಲು, ಅವಾಗ ಆ ಸೇವಕ ಮುಂದ ಹಿಂಗ ಕೈ ಮುಕ್ಕೊಂಡು ಹೇಳಿದ್ನಂತ. ಏನ್ ಹೇಳಿರ್ಬೇಕ್ರಿ ಅವ, ಯವ ಚಿಂತೆ ಮಾಡಕ್ ಹೋಗ್ಬೇಡ, ಯವ ಚಿಂತೆ ಮಾಡಕ್ ಹೋಗ್ಬೇಡ, ಕೇವಲ 1 ವರ್ಷ ದಾಟುವುದರೊಳಗಾಗಿ ನೀ ಗರ್ಭವನ್ನ ಧರಿಸಿ ಹೋ ನಡಿ ಅಂದ. ನಮಗೆಲ್ಲ ಆಶ್ಚರ್ಯ ಆಗ್ಬೋದಲ್ರಿ, ಇದೇನಿದು ಒಳಗ್ ಕುಂತ ಚಿದಂಬರ ಅವಧೂತರು ಬಹಳ ದೊಡ್ಡ ತಪಸ್ವಿಗಳು ಯೋಗಿಗಳು, ಅವರ ಮಕ್ಕಳು ಆಗಂಗಿಲ್ಲ ಅಂದಾರ. ಇವು ಕಸ ಹುಡುಗುವಂತ ಸೇವಾ ಮಾಡುವಂತ ಹುಡುಗ ಹೇಳಿದ್ನಂದ್ರ ಅಕ್ಕವೇನು ಸಾಧ್ಯನೇ ಇಲ್ಲ. ಅವಾಗ ಆಕೆ ಅಂದ್ಲಂತ, ಬುದ್ಧಿಗಿದೆ ಐತಿಲ್ಲ ನನಗೆ, ಒಳಗ್ ಕುಂತಂತ ತಪಸ್ಸು ಮಾಡಿರುವಂತ ಚಿದಂಬರ ಅವಧೂತರ ಇಲ್ಲ ಅಂದಾರ. ನೀ ಮಕ್ಕಳ ಅಕ್ಕವನಾಗತಿಯಲ್ಲ, ನೀನು ಅವನ ಗುರುನು ಅವನ ಹೋಗ್ನಡ್ರಿ ಅಂತ ತಾಯಿ ಶೆಟ್ಟಿಗೆ ಎದ್ದು ಅಲ್ಲಿಂದ ಹೋದ್ಲ. ನೋಡ್ರಿ, ಯಾವಾಗ ತಾಯಿ ಮನೆಗೆ ಬರ್ತಾಳ, ಅಳ್ಕೋಂತ ಕುಂತಾಳ. 1 ವಾರ ಕಳೆದು ಹೋದು, 1 ತಿಂಗಳು ಕಳೆದು ಹೋದು, 1 ವರ್ಷ ಸಮೀಪ ಬರೋದ್ರೊಳಗಾಗಿ ಆ ತಾಯಿ ಗರ್ಭವನ್ನ ಧರಿಸಿದ್ಲಂತ. ನೋಡ್ರಿ, ಗರ್ಭವನ್ನ ಧರಿಸಿದ್ಲಂತ. ಯಾವಾಗ ತಾಯಿ ಗರ್ಭವನ್ನ ಧರಿಸ್ತಾಳ, ನಮಗೆಲ್ಲ ಆಶ್ಚರ್ಯ ಆಯ್ತು. ಇದೇನಿದು, ಚಿದಂಬರ ಅವಧೂತರ 7 ಜನ್ಮದೊಳಗ ಮಕ್ಕಳು ಆಗಂಗಿಲ್ಲ ಅಂದಾರ. ಒಬ್ಬ ಕಸ ಹುಡುಗುವಂತ ಸೇವಕ ಮಕ್ಕಳಕ್ಕ 1 ಮಕ್ಕಳಾದ್ವೇನ, ಗರ್ಭವನ್ನ ಧರಿಸಿದ್ಲೇನ? ಇದೆಂಗ ಸಾಧ್ಯ? ಆಶ್ಚರ್ಯ ಅಲ್ಲ ಇದು. ವಿಜ್ಞಾನ ಡಾಕ್ಟರ್ ಯಾರು ಮಕ್ಕಳಾಗಂಗಿಲ್ಲ ಅಂದಾರ, ಗುರುನ ಮಕ್ಕಳಾಗಂಗಿಲ್ಲ ಅಂದಾರ. ಮತ್ತು ಒಬ್ಬ ಸೇವಾ ಮಾಡುವಂತ ಶಿಷ್ಯ ಮಕ್ಕಳಕ್ಕ ಒಂದಾಗ ಗರ್ಭವನ್ನ ಹೆಂಗ ಧರಿಸಾಕ್ ಸಾಧ್ಯ? ಯಾವಾಗ ಗರ್ಭವನ್ನ ಧರಿಸ್ತಾಳ, ಮುಂದು ಮಗುವಿಗೆ ಜನ್ಮವನ್ನ ಕೊಡ್ತಾಳ. ಆ ತಾಯಿ ಗಂಡು ಮಗುವನ್ನ ಕರ್ಕೊಂಡು ಎಲ್ಲಿ ಬಂದಳ್ರಿ? ಮತ್ತ ಮಠಕ್ ಬಂದ ನೋಡ್ರಿ. ಮಠಕ್ ಬಂದಾಗ ನಾನ್ ನಿಮಗ್ ಕೇಳ್ತೀನಿ, ಮೊದಲು ಹೋಗಿ ಚಿದಂಬರ ಅವಧೂತರನ್ನ ಭೇಟಿ ಆಗ್ಬೇಕು, ಕಸ ಹುಡುಗುವಂತ ಸೇವಕನ ಭೇಟಿ ಆಗ್ಬೇಕಾಯ್ತು ತಾಯಿ. ಯಾರನ್ನ ಭೇಟಿ ಆಕಾಳ್ರಿ? ಅಪ್ಪವ್ರ ನಾವ್ ಅಂತ ಅಲ್ಲಿಲ್ರಿ, ನಮ್ಮನ್ನ ಕೇಳಾಕ್ ಹೋಗ್ಬೇಡ್ರಿ. ಯಾರನ್ನ ಭೇಟಿ ಆಕಾಳ್ರಿ? ಆ ನೀವ್ ಅಲ್ಲಿದ್ರನ್ರಿ, ಮತ್ತೆ ಕೇಳಕತ್ತೀರಿ. ನೋಡ್ರಿ, ಅವಾಗ ನೇರವಾಗಿ ಮಠಕ ಬರ್ತಾಳ. ನೇರವಾಗಿ ಬಂದಕ್ಕೆ ಚಿದಂಬರ ಅವಧೂತರನ್ನು ಭೇಟಿ ಆಗ್ಲಿಲ್ಲ. ಏನು ಒಳಗ ಅಡಿಗೆ ಮನೆ ಒಳಗ ಬಾಂಡೆ ತೊಳೆಯಾಕತ್ತಿದ್ನಲ್ಲ, ಸೇವಾ ಮಾಡುವಂತ ಕಸ ಹುಡುಗಾಗತ್ತಿದ್ನಲ್ಲ, ಆತನ ಬಂದು ಭೇಟಿ ಆದ್ಲಂತ. ಬಂದಕ್ಕೆ ನೇರವಾಗಿ ಆ ಶಿಷ್ಯನ ಕಸ ಹುಡುಕುವಂತ ಸೇವಕನ ಕಾಲಿಗೆ ಬೀಳಾಕ್ ಹೋಗ್ತಾಳ, ಹಿಂದೆ ಸರಿದ್ ಬಿಡ್ತಾನ. ನಾನೇನ ಅಂತ ದೊಡ್ಡ ತಪಸ್ವಿ, ಒಳಗ್ ಕುಂತ ನೋಡಲಿ ಚಿದಂಬರ ಅವಧೂತರ, ಆತ ದೊಡ್ಡ ತಪಸ್ವಿ, ಹೋಗಿ ಅವನಿಗೆ ನಮಸ್ಕಾರ ಮಾಡ. ಅವಾಗ ತಾಯಿ ಹೇಳಿದ್ಲಂತ, ನನಗ ಅವ್ ತಪಸ್ವಿ ಕಣ್ಣಂಗ್ ಕಂಡಿಲ್ಲ, ನೀ ತಪಸ್ವಿ ಕಣ್ಣಂಗ್ ಕಂಡಿ, ನಿನಗ್ ನಮಸ್ಕಾರ ಮಾಡಕತ್ತೀನಿ ಅಂದಕ್ಕೆ.